ಬೆಂಗಳೂರಿನ ಬಿಂದು ಮತ್ತು ಮಗು ಗ್ರಿಯಾ ಸಾವನ್ನಪ್ಪಿರೋದ ಫೋಟೋ ನೋಡ್ತಾ ಇದ್ರೆ ಮುದ್ದಾಗಿದೆ ಮಗು. ಅದು ಚನ್ನರಾಯಪಟ್ಟಣದ ಮಾನಸ ದುರ್ಮರಣವನ್ನ ಹೊಂದಿರೋದು. ಚನ್ನರಾಯಪಟ್ಟಣದ ನವ್ಯ ಕೂಡ ಸಜೀವವಾಗಿ ದಹನವಾಗಿರೋದು. ಗುರುತು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡುತ್ತಾ ಇದ್ದ ತಾಯಿ ಮತ್ತು ಮಗು ಬಲಿಯಾಗಿರೋದು. ಬೆಂಗಳೂರಿನ ಬಿಂದು ಮತ್ತು ಮಗು ಗ್ರಿಯಾ ನೋಡಿ, ತಾಯಿ ಮತ್ತು ಮಗು ಎಲ್ಲಿ ವೆಕೇಷನ್ನಿಗೆ ಹೋಗ್ತಾ ಇದ್ರು, ಏನು ಮಾಡ್ತಾ ಇದ್ರು, ಪಾಪ ಮಗುನ ಕಟ್ಕೊಂಡು ತಾಯಿ ಹೋಗ್ಬೇಕಂತ ಸಂದರ್ಭದಲ್ಲಿ ಅವಘಡ ಆಗಿ ಇಬ್ಬರೂ ಕೂಡ ಏಕಕಾಲದಲ್ಲಿ ಸಜೀವ ದಹನವಾಗ್ತಾರೆ ಅಂದರೆ ಭಾಳ ನೋವಾಗುತ್ತೆ. ಇವತ್ತು ಬೆಳಗ್ಗೆ ನಡೆದಿರುವಂಥ ಆಕ್ಸಿಡೆಂಟ್ನಲ್ಲಿ 5 ಮೃತದೇಹಗಳು ನಮಗೆ ಬಸ್ಸಿನಿಂದ ರಿಕವರಿ ಆಗಿದೆ ಮತ್ತು ಒಂದು ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಈ ಬಸ್ನಲ್ಲಿ ಪ್ರಯಾಣಿಸುತ್ತಿರುವಂಥ ಪ್ರಯಾಣಿಕರಲ್ಲಿ ನಮಗೆ ಬಿಂದು ಮತ್ತು ಬಿಂದು ಅವರ ಮಗು ಗ್ರೇಯ, ಮಾನಸ, ನವ್ಯ ಮತ್ತು ರಶ್ಮಿ ಇವರು 4 ಜನ ಪ್ಲಸ್ ಮಗು ಗ್ರೇಯ. ಇವರು ನಮಗೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ಸೊ ಇವಾಗ ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ 4 ಅಡಲ್ಟ್ ಬಾಡಿ ಮತ್ತು 1 ಮಗುದು ಬಾಡಿ ಇದೆ. ಸೊ ಅವ್ರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ. ಸೊ ಒಟ್ಟಾರೆಯಾಗಿ ಬಸ್ನಲ್ಲಿ 4 ಜನ ಅಡಲ್ಟ್ಸ್ ಮತ್ತು ಒಬ್ಬ ಚೈಲ್ಡ್ ಮೃತಪಟ್ಟಿದ್ದಾರೆ. ಲಾರಿನಲ್ಲಿ ಒಂದು ಲಾರಿ ಡ್ರೈವರ್ ಮೃತಪಟ್ಟಿದ್ದಾರೆ. ಅವ್ರದ್ದು ದೇಹ ರಿಕವರಿ ಮಾಡಬೇಕು. ಬಸ್ಸಿನ ಪ್ರಯಾಣಿಕರು ಬಸ್ಸಲ್ಲಿ ಬುಕ್ಕಿಂಗ್ ಆಗಿದ್ದು ಅದ್ರಲ್ಲಿ ಕಾಣೆ ಆಗದವಷ್ಟು ಎಲ್ಲಿ ಪತ್ತೆ ಆಗಿರೋದು? ಬಸ್ನಲ್ಲಿ ಒಟ್ಟಾರೆಯಾಗಿ 32 ಜನ ಇದ್ದರು. ಅದರಲ್ಲಿ 28 ಜನ ಬುಕ್ ಮಾಡಿಕೊಂಡು ಬಸ್ ಹತ್ತಿದ್ದಾರೆ. ಮಧ್ಯದಲ್ಲಿ 2 ಜನನ ಹತ್ತಿಸ್ಕೊಂಡಿದ್ದಾರೆ ಮತ್ತು ಒಬ್ಬ ಕಂಡಕ್ಟರ್, ಒಬ್ಬ ಡ್ರೈವರ್ ಇದ್ದಾರೆ. ಈ ಮಗುದು ಡೀಟೇಲ್ಸ್ ಬುಕ್ಕಿಂಗ್ ಡೀಟೇಲ್ಸಲ್ಲಿ ಇಲ್ಲ. ಗ್ರೇಯ ಮದರ್ ಜೊತೆ ಇದ್ದಾರೆ, ಅವ್ರದ್ದು ಡೀಟೇಲ್ಸ್ ಇಲ್ಲ. ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರು ಬದುಕೊಳ್ಳಿದ್ದಾರೆ. ಡ್ರೈವರ್ ಕಂಡಕ್ಟರ್ ಇಬ್ಬರು ಸರ್ವೈವ್ ಆಗಿದ್ದಾರೆ. ಈಗ ಒಬ್ಬರು ಬುಕ್ ಮಾಡಿದವರು ಬಸ್ ಇರಲಿಲ್ಲ ಅಂತ ಒಂದು ಮಾಹಿತಿ. ಹೌದು, ಒಬ್ಬರು ಬುಕ್ ಮಾಡಿ ಅವರು ಬಸ್ ಹತ್ತಲಿಲ್ಲ, ಅವ್ರನ್ನ ನಾವು ಕೌಂಟ್ ಮಾಡಿದ್ವಿ. 28 ಜನ ಪ್ರಯಾಣಿಕರು, ಈ 2 ಜನ ಮಧ್ಯದಲ್ಲಿ ಹತ್ತಿದ್ದಾರೆ. ಇಬ್ಬರು ಬಸ್ ಕಂಡಕ್ಟರ್ ಆ್ಯಂಡ್ ಡ್ರೈವರು, ಒಬ್ಬ ಮಗು ಇಸ್ ನಾಟ್ ಅಕೌಂಟೆಡ್. ಬಿಂದು ಮತ್ತು ಮಗು ಯಾವ? ನನ್ನ ಸಹೋದ್ಯೋಗಿ ಈಗ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಈಗ ಒಟ್ಟು 6 ಜನ ಬಸ್ನಲ್ಲಿದ್ದಂಥ 5 ಜೊತೆಗೆ ಕ್ಯಾಂಟ್ರಲ್ಲಿದ್ದಂಥ ಓರ್ವ ಚಾಲಕ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಿರೋದೇ 6 ಮೃತದೇಹಗಳು ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ನ ಕೊಡ್ತಾ ಇದ್ದಾರೆ. ಆದರೆ ಒಂದಿಷ್ಟು ಮಾಹಿತಿಗಳು, ಒಂದಿಷ್ಟು ಅನುಮಾನಗಳು ಎಡೆ ಮಾಡಿಕೊಡುತ್ತೆ. ಕ್ಯಾಂಟ್ರ್ ಗುದ್ದಿರುವಂಥ ಜಾಗ ಮತ್ತು ಬೆಂಕಿ ಹತ್ಕೊಂಡಿರುವಂಥ ರೀತಿ, ಬಸ್ನಲ್ಲಿ ಏನಾದರೂ ಬೇರೆ ವಸ್ತುಗಳನ್ನೇನಾದರೂ ಸಾಗಾಟ ಮಾಡ್ತಾ ಇದ್ರ, ಲೈಕ್ ಸಿಲಿಂಡ್ರು ಅಂಥದ್ದೇನಾದರೂ ಇತ್ತ? ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಈಗ ಸದ್ಯಕ್ಕೆ ಪುನೀತ್? ಅರುಣ್, ಎಲ್ಲ ಬಗ್ಗೆ ಕೂಡ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ತನಿಖೆ ನಡೆಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಸುಕೋ ಟೀಮ್ ಆಗಿರ್ಬೋದು ಮತ್ತು FSL ಟೀಮ್ ಕೂಡ ಬೆಳಿಗ್ಗೆಯಿಂದಲೂ ಕೂಡ ಬಸ್ಸಲ್ಲಿ ಏನಾದ್ರು ಸ್ಫೋಟಗಳಿದ್ವು, ಇಲ್ಲ ಸಿಲಿಂಡರ್ ಇತ್ತು ಅನ್ನೋಂಥ ಎಲ್ಲರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಮತ್ತು ಆ ಲಾರಿ ಏನಿದೆ, ಲಾರಿ ಕ್ಯಾಂಟರ್ ಬಂದು ಬಸ್ಗೆ ಯಾವ ರೀತಿ ಹೊಡಿತು, ಮತ್ತು ಅದು ಡೀಸೆಲ್ ಟ್ಯಾಂಕ್ಗೆ ಹೊಡೆದಿರುವಂಥ ಹಿನ್ನೆಲೆಯಲ್ಲಿ ಏಕಾಏಕಿ ಬೆಂಕಿ ಹಚ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ, ಅಂದರೆ 6 ಜನ ಸಾವನ್ನಪ್ಪಿರುವಂಥದ್ದು. ಕ್ಯಾಂಟರ್ನ ಚಾಲಕ ಆಗಿರೋದು ಮತ್ತು 5 ಜನ ಪ್ರಯಾಣಿಕರು ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ SP ಅವರು ಕೂಡ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಆ ಬಸ್ಸಲ್ಲಿ 33 ಜನ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಈಗಾಗಲೇ ಕೇವಲ 32 ಜನ ಮಾತ್ರ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನು ಕೂಡ SP ಅವರು ಕೂಡ ಹೇಳಿದರು. ಆದರೆ ಮಗುವನ್ನು ಕೌಂಟ್ ಮಾಡ್ತಾ ಇರಲಿಲ್ಲ. ಅಂದರೆ ಬಿಂದು ಹಾಗೂ ಆಕೆಯ ಮಗು ಗ್ರೇಯ ಇಬ್ಬರು ಕೂಡ ಪ್ರಯಾಣ ಬೆಳೆಸ್ತಿದ್ರು. ಅವರ ಮೃತದೇಹವು ಕೂಡ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆ ಶವಾಗಾರದಲ್ಲಿ ಕೂಡ ಇರುವಂಥದ್ದು. ಪ್ರಮುಖವಾಗಿ ಈಗ ಮಾನಸ್ ಆಗಿರ್ಬೋದು, ನವ್ಯ ಮತ್ತು ರೇಷ್ಮಾ, ಈ 3 ಜನರ, ಅಂದರೆ ಒಟ್ಟು 5 ಜನರ ಮೃತದೇಹ ಚಿತ್ರದುರ್ಗದ ಶವಾಗಾರದ ಬಳಿ ಇದೆ. ಆ ಎಲ್ಲ ಐಡೆಂಟಿಫೈ ಮಾಡುವಂತಹ ಕೆಲಸವನ್ನು ಕೂಡ ಕುಟುಂಬಸ್ಥರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಂದು ಹೊರ ಆಗಿರ್ಬೋದು ಮತ್ತು ಅವರ ಆಕೆಯ ಮಗು ಗ್ರೇಯ ಇಬ್ಬರು ಮೃತದೇಹವು ಕೂಡ ಈಗಾಗಲೇ ಐಡೆಂಟಿಫೈ ಮಾಡಲಾಗಿದೆ. ಉಳಿದಂತಹ ಮಾನಸ ಮತ್ತು ನವ್ಯ ಇಬ್ಬರು ಕೂಡ ಸ್ನೇಹಿತರಾಗಿರೋದ್ರಿಂದ ಒಂದು ಜ್ಯುವೆಲರ್ಸ್, ಒಂದು ಅವರ ಅಂದರೆ ಮಾನಸ್ ಅವರ ತಂದೆ ಒಂದು
ಗಣೇಶನ ಡಾಲರ್ ಕೊಟ್ಟಿರ್ತಾರೆ. ಆ ಡಾಲರಿಂದ ಇದು ಮಾನಸ್ ಅವರ ಮೃತದೇಹ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅವರ ತಂದೆ ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಆದರೆ ಪೊಲೀಸರು ಕೂಡ ಅದನ್ನು ಕೂಡ ಮತ್ತೆ ತನಿಖೆ ಮಾಡಿಸ್ತಾರೆ. ಯಾಕಂತ ಹೇಳಿದ್ರೆ ನವ್ಯ ಮತ್ತೆ ಮಾನಸ ಇಬ್ರು ಕೂಡ ಸ್ನೇಹಿತರಾಗಿರುವಂಥ ಹಿನ್ನೆಲೆಯಲ್ಲಿ ಇಬ್ರು ಚೈನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಅದು ಕೂಡ ಅನುಮಾನ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಒಂದು ರೀತಿಯಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಕುಟುಂಬಸ್ಥರಿಗೆ ಹೇಳಿರುವಂಥದ್ದು. ಇನ್ನೊಂದು ಕಡೆ ರಶ್ಮಿ ಅವರು ಕೂಡ ಅವರ ಮೃತದೇಹ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಕೂಡ ಐಡೆಂಟಿಫೈ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಇದು ಸಂಜೆ ವೇಳೆಗೆ ಎಲ್ಲ ಮೃತದೇಹಗಳ DNA ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ ನಂತರದಲ್ಲಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸ್